ಎಸ್ ಕೆ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಎಂದು ಚೆಕ್ ಮಾಡಿಕೊಳ್ಳೋಣ. ಅಂದ್ರೆ ಸರ್ಕಾರದಿಂದ ಬರುವ ಹಣ ಯಾವ ಖಾತೆಗೆ ಜಮಾ ಆಗುತ್ತಿದೆ ಎಂದು ಚೆಕ್ ಮಾಡೋದು ಹೇಗೆ ಎಂದು ನೋಡಿಕೊಳ್ಳೋಣ. ಮೊದಲಿಗೆ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ, ಇಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಸರ್ಚ್ ಮಾಡಿ. ಫಸ್ಟ್ ಲಾಗಿನ್ ಬರುತ್ತೆ, ಮೈ ಆಧಾರ್ ಲಾಗಿನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಬರುತ್ತೆ, ವೆಲ್ಕಮ್ ಟು ಮೈ ಆಧಾರ್ ಅಂತ ಇರುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿ. ಇಲ್ಲಿ ನನ್ನ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ನ ಎಂಟರ್ ಮಾಡಿ. ಕ್ಯಾಪ್ಚರ್ ನ ನೋಡ್ಕೊಂಡು ಎಂಟರ್ ಮಾಡಿ. ಅಲ್ಲಿ ಕೆಳಗಡೆ ಏನ್ ಕೊಟ್ಟಿರ್ತಾರೋ ಅದನ್ನ ಎಂಟರ್ ಮಾಡಿ. ಲಾಗಿನ್ ವಿತ್ OTP ಅನ್ನಿ. ಆಧಾರ್ ಕಾರ್ಡ್ ಸಂಖ್ಯೆಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು OTP ಬಂದಿರುತ್ತೆ, ಅದನ್ನ ಅಲ್ಲಿ ಎಂಟರ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ತೋರಿಸುತ್ತೆ ನೋಡಿ, ಆಧಾರ್ ನಂಬರ್. ಇಲ್ಲಿ ನಿಮ್ದು ಆಧಾರ್ನ ಕೊನೆಯ 4 ಸಂಖ್ಯೆ ಇರುತ್ತೆ, ನೋಡ್ಕೊಳ್ಳಿ. ನಂತರ ಇಲ್ಲಿ ಬ್ಯಾಂಕ್ ನೇಮ್ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಯಾವ ಖಾತೆಗೆ ಲಿಂಕ್ ಆಗಿದೆ ಎಂದು ಇಲ್ಲಿ ಆ ಬ್ಯಾಂಕ್ ಖಾತೆ ಹೆಸರು ಬಂದಿರುತ್ತೆ, ನೋಡ್ಕೊಳ್ಳಿ. ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಲಿಂಕ್ ಆಗಿದೆ ಆಧಾರ್ ಕಾರ್ಡ್. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇರುತ್ತೆ. ಇದೇನಾಗಿರ್ಬೇಕು, ಆಕ್ಟಿವ್ ಅಂತ ಇರ್ಬೇಕು. ಕೆಲವೊಬ್ಬರದು ಇನ್ಆಕ್ಟಿವ್ ಇರುತ್ತೆ. ಅಕಸ್ಮಾತ್ ಇನ್ಆಕ್ಟಿವ್ ಇದ್ರೆ ನಿಮ್ ಸರ್ಕಾರದಿಂದ ಬರುವ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವುದಿಲ್ಲ. ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ನೆಕ್ಸ್ಟ್ ಬಂದು ಇಲ್ಲಿ ಲಾಗೌಟ್ ಹೋಗಿ